guys, welcome back to my YouTube channel, Kavya's Vlog. क्या है? हाँ? So finally, ನಮ್ಮ third sem exam ಮುಗಿತು and we are released from our third sem exam and Monday ಇಂದ ಮತ್ತೆ fourth sem start ಆಗ್ತಾ ಇದೆ. Last sem, so project ಇರುತ್ತೆ. But ನಮಗೆ ಸ್ಯಾಟರ್ಡೆ ಒಂದು ಫಂಕ್ಷನ್ ಇದೆ, ಸೊ ದಟ್ಸ್ ವೈ ನಾವು ಕೊಪ್ಪಕ್ಕೆ ಹೋಗ್ತಿದ್ದೀವಿ, ಅಂದರೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಮತ್ತೆ ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದು ನಾಮಕರಣದ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ. ಆ್ಯಂಡ್ ಆಲ್ ಆಫ್ ಯು ನೋ ದ್ಯಾಟ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ಗೈಸ್. ಎಲ್ಲರಿಗೂ ಅಲ್ಲ, ಎಲ್ಲ ವುಮೆನ್ಸ್ಗೆ ಆ್ಯಕ್ಚುಲಿ ಒಂದು ಗರ್ಲ್ಸ್ಗೆ ಆಸೆ ಇರುತ್ತೆ. ಎವ್ರಿ ಫಂಕ್ಷನ್ ವಿ ಹ್ಯಾವ್ ಟು ಬಾಟ್ ನ್ಯೂ ಕ್ಲಾತ್ಸ್ ಅಂತ. ಸೊ ಅದಕ್ಕೆ ನಾನು ನ್ಯೂ ಕ್ಲಾತ್ ತಗೊಳಕ್ಕೆ ಅಂತ ಹೋಗಿದ್ದೆ. ಸೊ ತಗೊಂಡು ಬಂದೆ. ಬಟ್ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಸೊ ನಾನು ಹೋಗೋಕ್ಕಾಗಿದ್ದಿಲ್ಲ ಅಲ್ಲ, ಆನ್ಲೈನ್ ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ, ಅಷ್ಟು ಟೈಮ್ ಇರಲಿಲ್ಲ. ಬಟ್ ನನಗೆ ಅರ್ಜೆಂಟಾಗಿ ಬಟ್ಟೆ ಬೇಕಾಗಿರೋದ್ರಿಂದ ಐ ವೆಂಟ್ ಟು ಶಾಪ್. ಟ್ರೆಂಡ್ಸಿಗೆ ಹೋಗಿದ್ದೆ. ಆ್ಯಂಡ್ ಐ ಟೇಕ್ ಒನ್ ಕುರ್ತಿ, ದ ಮಿನಿಮಮ್ ಕುರ್ತಿ. ತುಂಬ ಚೆನ್ನಾಗಿದೆ. ಇಟ್ಸ್ ಫ್ರಮ್ ಆವಾಸ್ ಬ್ರ್ಯಾಂಡ್ ಆಬ್ವಿಯಸ್ಲಿ. ಯಾವ ಥರ ಇದೆ ಅಂದರೆ, ಆ ಕುರ್ತಿ ಯಾವ ಥರ ಇದೆ ಅಂದರೆ ಇಲ್ಲೇ ಇಟ್ಟಿದೆ, ಇದೇ ಸೈಡಲ್ಲಿ. ಅದು ಆಕ್ಚುಲಿ ತೋರು ಅಳಿಸ್ಕೋಬೇಕು. ಸರಿ, ಈ ಥರದ ಕಾಣಿಸಿದೆ. ಇದು ಆ್ಯಕ್ಚುಲಿ ಡಿಸೈನ್ ಇದೆ. ಇಟ್ಸ್ ಓನ್ಲಿ ಅ ಲಾಂಗ್ ಕುರ್ತಿ, ಲೈಕ್ ನೀಗಿಂತ ಕೆಳಗೆ ಬರುತ್ತೆ. ಸೊ ಈ ಥರ, ಓಕೆ, ಈ ಥರ. ಸೊ ಈ ಥರದ್ದು ಆ್ಯಕ್ಚುಲಿ ನಾನು ಬ್ಲೂ, ಎಕ್ಸಾಕ್ಟ್ ಸ್ಕೈ ಬ್ಲೂ ಕಲರ್, ಎಕ್ಸಾಕ್ಟ್ ಕಲರ್ ಇತ್ತು. ಬಟ್ ಅದು ಹಾಳಾಯಿತು. ಅದು ಆನ್ಲೈನಲ್ಲಿ ತರಿಸಿದ್ದು, ಅಷ್ಟು ಕ್ವಾಲಿಟಿ ಇರಲಿಲ್ಲ. ಬಟ್ ದಿಸ್ ಕ್ವಾಲಿಟಿ ಇಸ್ ಗುಡ್. ಸೊ ಅದಕ್ಕೆ ತರಿಸಿದೆ. ಸೊ ಅದನ್ನು ಇವಾಗ ಹೊಲಿಯಕ್ಕೆ ಕೊಡಬೇಕು. ಇಲ್ಲ ನಮ್ಮ ಮನೆ ಹತ್ರ ಇದ್ದಾರೆ, ಅವ್ರಿಗೆ ಹೊಲಿಯಕ್ಕೆ ಕೊಟ್ಬಿಟ್ಟು. ಸೊ ನಮ್ಮ ಕಾಲೇಜಲ್ಲಿ ಏನೇನಾಯಿತು ಅಂತ ನಿಮಗೆ ಹೇಳ್ತೀನಿ. ಹೊಲಿಯೋಕ್ಕಲ್ಲ, ಸ್ಟಿಚಿಂಗ್ ಕೊಡಬೇಕು. ಸೊ ಗ್ರಾಮರ್ ಮಿಸ್ಟೇಕ್ ಅಲ್ಲ, ನಾವು ಅಪ್ಪಟ ಕನ್ನಡಿಗರು, ಅದಕ್ಕೆ ಕನ್ನಡದಲ್ಲಿ ಮಾತಾಡ್ತಿದ್ವಿ. ಆ್ಯಂಡ್ ಏನು ನಮ್ಮ ಕಾಲೇಜಲ್ಲಿ ಎಕ್ಸಾಮ್ಸ್ ಏನೇನೆಲ್ಲ ಆಯಿತು ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದ್ದಾವೆ. ಐ ವಿಲ್ ಅಟ್ಯಾಚ್ ಹಿಯರ್. ಹೌದು, ಅರಿಯಲ್ಲ, ಬಟ್ ಇಲ್ಲಿ ಕೆಳಗಡೆ ಸವಿಯುತ್ತೆ ಕಣ. ಇಷ್ಟ. ನನಗೂ ಅಷ್ಟೇ. ಐ ಲವ್ ಮೈ ಚಪ್ಲಿ ಲಾಟ್. ನಾನು ಇವಾಗ ಚಪ್ಲಿ ತಗೊಳ್ಳ ಭಾಳ ಚಪ್ಲಿ ಇಷ್ಟ. ನಿನಗೆ ಏನು ಇಷ್ಟ ಇಲ್ಲ ಹೇಳು. ಚಪ್ಲಿ ಇಷ್ಟ, ವಾಚ್ ಇಷ್ಟ, ಜಾತ್ರೆ ವಾಚು. ಅಂದ್ರೆ ನೋಡ್ರಿ ಹೇಳು, ಸ್ನ್ಯಾಪ್ ಮಾಡ್ಕೊಂತ ಕುಂತೇಳ ನಮ್ಮ ಲೇಡಿ ಬಾಸ್ ಅಖಿಲ. ಕೊಡು ಅಂಟ ಅಖಿಲ. ಫಸ್ಟ್ ಕ್ಲಾಸ್ ನೆಕ್ಸ್ಟ್. ಇದೊಂದು ಇವಳೊಬ್ರು ಹಾಗೆ ಬಿಟ್ಟಿದ್ದಾಳೆ ಅವಳು. ಬಿಟ್ಟಿಲ್ಲ ಗಾಯ್ಸ್, ಕಂಟಿನ್ಯೂ ಮಾಡ್ತೇನೆ. ಸಪೋರ್ಟ್ ಮಾಡಿ. ಅವಮ್ಮ ಬೇಗ ಕಳಿಸಲ್ಲ, ಕಾಪಿರೈಟ್. ಏಕೆ ಪುಡಿಯ ಸೊಲ್ಯೂಷನ್. ಅಭಿ ಅಣ್ಣ, ಓ ಅಭಿ ಅಣ್ಣ, ಇದು ಕ್ಲಿಪ್ ಕಳಿಸ್ ನನಗೆ. ಅಭಿ ಅಣ್ಣ ಯೂನಿವರ್ಸಿಟಿ ಅಂತ ನನಗೆ ಕಳಿಸ ಪ್ಲೀಸ್. ನಾನು ಮತ್ತೆ ಬೇಡ್ಕೊಂಡು ಕಾಪಿ ರೈಟ್ ಕ್ಲೇಮ್ ಮಾಡ್ಬೇಡ ಪ್ಲೀಸ್. ಡ್ಯುಯಲ್ ಕ್ಯಾಮ್ರಾ ಇದು ನೋಡು. ನಾನು ಕಾಣಿಸ್ತಿದ್ದೀನಾ? ಕಾಣಿಸ್ತಿದ್ಯಾ ನೋಡು.
ನಾನು ಕಾಣಿಸ್ತಿದ್ದೀನಾ? ನಾನು ಹೆಂಗ್ ಕಾಣಿಸ್ತಿದ್ದೀನಿ? ಫುಲ್ ಫೇಸ್ ಕಾಣಿಸ್ತೈತಾ? ಇಲ್ಲಿ ತನಕ ಕಾಣಿಸ್ತೈತಾ? ಅಥವಾ ಹಿಂಗೆ ಇಟ್ಕಲ್ಲ? ಕೊಡು. ಸೆಕೆಂಡ್ ನೋಡು. ಬಾ ಬಾ ಸೆಕೆಂಡ್ ಅಭಿ ಕರಿ. ಅಭಿಯಣ್ಣ ಬಾರ ಮಾಡೋಣ ಬಾರ. ಆರ್ಗ್ಯಾನಿಕ್ ಲ್ಯಾಬ್ ಸ್ಟಾರ್ಟ್ ಅದು. ಇವನು ಬರ್ತಾ ಇದ್ದಾನೆ ನನ್ನ ಜೊತೆ. ನಮ್ಮ ಯೂನಿವರ್ಸಿಟಿ ಬಂದಿದ್ದ ನಮ್ಮ ಕಾಲೇಜಿಗೆ. ಯಪ್ಪ ಗಮನ ಬಾಯ್ ಗಣಿ. ಸರಿ ಗೈಸ್, ನಾವೇ ಸೊಲ್ಯೂಷನ್ ಪ್ರಿಪೇರ್ ಮಾಡಿ ನಾವೇ ಲ್ಯಾಬ್ ಮಾಡಬೇಕು. ಲ್ಯಾಬ್ ಎಕ್ಸಾಮ್ ದಿನ ಸೊಲ್ಯೂಷನ್ ಹೆಂಗೆ ಪ್ರಿಪೇರ್ ಮಾಡಿದ್ದೀವಿ? ಹತ್ತತ್ರ ಹೋಗಿ ಹತ್ತತ್ರ ಹೋಗು. ಇಷ್ಟೇ, ಇದೆಲ್ಲ ಸೊಲ್ಯೂಷನ್ ಗೈಸ್. ನಾವು MS ಅಲ್ಲಿ ಯೂಸ್ ಮಾಡುವಂಥ ಸೊಲ್ಯೂಷನ್. ಇಷ್ಟು ಸೊಲ್ಯೂಷನಲ್ಲಿ ಒಂದು ಸೊಲ್ಯೂಷನ್ ನೆನ್ಪಿಡ್ಕೊಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ನಾವು ಹಿಡ್ಕೊಂಡಿದ್ದೀವಿ. ಏನು ಅನ್ಕೊಂಡಿದ್ದೀವಿ? ನಾವು ಮಾಸ್ಟರ್ಸ್ ಮಾಡ್ತಾ ಇರೋದು ಕೆಮಿಸ್ಟ್ರಿ. ನೋಡು 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 ಹೆಂಗ ಅಂದ್ಬಿಟ್ಲು. ನಗ್ಬೇಡ ಲಕ್ಷ್ಮಿ, ಅದ ಅಟ್ಲೀಸ್ಟ್ ಒಂದು 10 ನಿಮಿಷ ಲಾಗಲ್ಲಿ ನಾನು ಸ್ಟ್ರಾಂಗು ಕ್ಯಾರೆಟ್ ಚಪ್ಪೆ ತಗೊಂಡು ಯಾಕೆ ಲಕ್ಷ್ಮಿ? ವಿಡಿಯೋ ಮಾಡ್ತೀಯ ನೋಡ, ಮಾಡ್ಬೇಡ. ವಿಡಿಯೋ ಮಾಡ್ತೀಯ ನೋಡು. ನಿನ್ ವ್ಲಾಗಿ ಕಳಿಸ್ತೀನಿ, ಅಟ್ಯಾಚ್ ಮಾಡ್ಕ. ನಾವು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಇನ್ನೊಂದ್ಸಲ ವೈಟ್ ಲಕ್ಷ್ಮಿ, ಇನ್ನೊಂದ್ಸಲ ವೈಟ್ ಲಕ್ಷ್ಮಿ. ಯಾರು ಅಳಿಸಿದ್ಯಾರು? ಇವನೇ ನಾನೆಲ್ಲ ಗಡಿ ಮಾತಾಡಿಲ್ಲ ಯಾರು ಮತ್ತೆ ಸೂಪರ್ ಕೊಟ್ಟಿದೆ ಗಣಿದೆ ಎದ್ ಬಾ. ಇವ್ ನೋಡಿ ನಿನ್ನ ಅಭಿಮಾನಿಗಳ ನಮ್ಮ ಲ್ಯಾಬ್ ಎಕ್ಸಾಮಿಗೆ ಎಕ್ಸ್ಟರ್ನಲ್ ಆಗಿ ರೇವಾ ಯೂನಿವರ್ಸಿಟಿ ಫ್ರಮ್ ಬೆಂಗಳೂರು ಅವ್ರು ಬಂದಿದ್ದರು. ಅವರಿಂದ ಸ್ವಲ್ಪ ಸೆಮಿನಾರ್ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಅವರ BSc MSc PhD ಎವ್ರಿಥಿಂಗ್ ಅವ್ರು ಓದಿರೋದು ಫ್ರಮ್ ಅವರ್ ಕುವೆಂಪು ಯೂನಿವರ್ಸಿಟಿ. ನೋಡಿ, ವಿಚ್ ಯೂನಿವರ್ಸಿಟಿ ವಿ ಸ್ಟಡಿ ಇಟ್ಸ್ ಡಸಂಟ್ ಮ್ಯಾಟರ್. ವಾಟ್ ವಿ ಆರ್ ಡೂಯಿಂಗ್ ಆಫ್ಟರ್ ದ್ಯಾಟ್ ಇಟ್ಸ್ ಮ್ಯಾಟರ್. Post our studies on this non-materials, sensors, and neural interfaces. ದೆನ್ ಆಫ್ಟರ್ ಅವರು ನಮಗೆ ಫೀಡ್ಬ್ಯಾಕ್ ಕೊಡೋಕ್ಕೆ You take one layer as puller. So this one is zero directional learning. You measure the height, you measure the width, and the size and everything. ಇದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆಗೆ. ತಿಂದಿರ ಕಣ್ ತುಂಬ ಹತ್ತಿದ್ದಾಳೆ. ಕಣ್ ತುಂಬ ಹತ್ತು ನೋಡ್ರಿ, ಇವಮ್ಮಕ್ಕೆ ನಮ್ಮಿಬ್ರು ನೋಡಿದ್ರೆ ರಾಜೇಶ್ ಮುರಿಯುತ್ತ ಗಾಯ್ಸ್. ಹಿಡ್ಕೊಂಡಿದ್ದ ಕಳ್ಳ ಮಳ್ಳ ಏನೋ ಒಂದು ಕಡೆ ಇಲ್ಲಿ ಬಚ್ಚಿ ಹಿಂಗ್ ಮಾಡ್ತಾರೆ. ಮಳ್ಳ ಅಂತೆ. ಕೊಡ್ಲಿಲ್ಲಪ್ಪ ಫೋನ್ ಅವನು. ಕೊಡ್ಲಿಲ್ಲ ಫೋನು. ಕಾವ್ಯನ ಅಕೌಂಟ್ನ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮಾಡ್ಬಿಡಕ್ಕಣ್ಣ, ಯೂಟ್ಯೂಬ್ ಬ್ಲಾಕ್ ಆಗ್ತದೆ ಅಂದ್ರೆ ಮಾಡ್ತೀನಿ ಅಂತ. ನಾವೇನು ನೀವು ಅದನ್ನ ಎಲ್ಲರಿಗೂ ಹೇಳ್ಕೊಡ್ಬೇಡ್ರಿ. ಅದೇ ಏನು ಹೇಳಲ್ಲ ನೋಡಿ. ಎಂದಾಗ್ತಾ ಇದೆ. ಸ್ನ್ಯಾಪ್ ಹಾಕ್ತೀನಿ. ಯಾಕೆ ಇಷ್ಟು ಬೆಳ್ಳಗಿದೆ ಇದು? ನಿಮಿಷ ಸ್ನಾಕ್ ಬೇಗ ತೆಗಿರಿ. ನಡಿ ನಡಿ.
ನಡಿ 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 ನಡಿ. ಮಿಷನ್ ಸಕ್ಸಸ್. ಹಿಡ್ಕೊ ನೋಡು, ನೀನು ಏನೋ ಹಣ್ಣು ಅಂತಿದ್ದಲ್ಲ, ಏನಣ್ಣು ಇದಾ? ಹತ್ತಿ ಹಣ್ಣು ಅಲ್ಲ, ಏನೋ ಅಂದ. ಏನಾದ್ರು 3 ಬೀಜದ ಹಣ್ಣ? 3 ಬೀಜದ ಹಣ್ಣು. CBC ಹೋಗ್ತಾರೆ 8th ಸ್ಟ್ಯಾಂಡರ್ಡ್ ಹುಡುಗರು, ಅವ್ರು ಕ್ವಶನ್ ಕೇಳಿಬಿಟ್ರೆ ಹೀರೋ ಆಗ್ಬಿಡ್ತೀರಿ. ಅವ್ರ ವಯಸ್ಸೇನು ನಿಮ್ಮ ವಯಸ್ಸೇನು? ಅವ್ರ ಲೆವೆಲ್ ಇದೆ, ನೀವಿಲ್ಲ. ನಾವು ಜಗಳ ಮಾತ್ರ ಡಿಗ್ರಿ. MSc ಮಾಡಿದಂತೆ ತಲೆಯಲ್ಲಿ 3 ಅಕ್ಷರ ಇಲ್ಲ ಅವನಿಗೆ. ಕಮಿಸ್ಟ್ರಿಗೆ ಯಾರಿಗೆ ಪಾಸ್ ಮಾಡಿದವನು ಅಲ್ಲಿ ಬಿಡ್ತದೆ. ಬರ್ತಾರೆ ಹುಡುಗರು, ಈ ಕ್ಲಾಸ್ ತಗೋತಾ ಇರ್ಬೋದು, ಏನಾದ್ರು ಮಾಡ್ತಾ ಇರ್ಬೋದು. ಹೊರಗಡೆ ಹೋದ್ಮೇಲೆ ಬೇಸ್ಟ್ ಅವನು ತಲೆಯಲ್ಲಿ 3 ಅಕ್ಷರ ಇಲ್ಲ. ಏನ್ ಕೇಳ್ತದ ಗೊತ್ತಿಲ್ಲ. ಯಾವ್ದದು? ಮಾಲಿಕ್ಯುಲರ್ ವೇಟ್ ಅದು. ಅಟಾಮಿಕ್ ಮಾಸ್ ಯಾವ್ದದು? ಬರೆಯೋದು. ಲಾಸ್ಟ್ ಸೆಮಿಸ್ಟರ್ ಇದೇ ಕ್ವಶನ್ ಕೇಳಿದ್ದೀನಿ. ಸೆಕೆಂಡ್ ಸೆಮಿಸ್ಟರ್ ಇದಾಗ ಕೇಳಿದ್ದೀನಿ. ಅದು ಎಚ್ಚೆತ್ಕೊಂಡು ಇದೇನು ಸೋಡಿಯಂ ಥೈಯಾಸಲ್ಫೇಟ್ ಯೂಸ್ ಮಾಡಿದ್ದ ಮತ್ತೆ ಬರ್ತಿದೆಯಲ್ಲ ರಾಜೇಶ. ಅಯ್ಯಯ್ಯೋ ಕೊನ ಅಂತ. ಪೊಟ್ಯಾಸಿಯಂ ಐರನ್. ಆ್ಯಕ್ಚುಲಿ ನನಗೆ ಆ ಡ್ರೆಸ್ಸಿಗೆ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ ಹಾಕೋಬೇಕು ಅಂತ ಆಸೆ ಆಗ್ತಾಯಿದೆ. ಬಿಕಾಸ್ ಅದಕ್ಕೆ ಆಕ್ಸಿಡೈಸ್ಡ್ ಜ್ಯುವೆಲರಿ ಈಸ್ ಗುಡ್, ಸೊ ದಟ್ಸ್ ವೈ ಅದಕ್ಕೆ ಹೋಗೋಣ ಅಂತ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಗೋಯಿಂಗ್. ಟುಮಾರೋ ಹೋಗ್ತೀನಿ. ಸೊ ನಾಳೆ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಹಂಗೆ ನನಗೆ ಹೋಗ್ತೀವಿ. ನಾಡಿದ್ದು ಫಂಕ್ಷನ್ ಇರೋದು ಆ್ಯಕ್ಚುಲಿ ಸಂಡೇ ಫಂಕ್ಷನ್ ಇರೋದು. ಸಂಡೇ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಮಂಡೇ ಬರಬೇಕು. ನಾನು ಮಂಡೇ ಬರೋಲ್ಲ, ವೆನ್ಸ್ಡೇಯಿಂದ ಕಾಲೇಜ್ಗೆ ಹೋಗ್ತೀನಿ. ಸೊ ಲಾಸ್ಟ್ ಸೆಮ್ ಕಾಲೇಜ್, ಐ ವಿಲ್ ಡನ್ ಮೈ ಕಾಲೇಜ್. ಫೈನಲ್ ಮಾಸ್ಟರ್ಸ್. ಸಿಯಾರ್ ನನ್ನ ಹತ್ರ ಬಳೆ ಇಲ್ಲ ಅನ್ನೋ ಥರ ಏನಿಲ್ಲ. ಈ ಫುಲ್ ಸೆಟ್ ಫುಲ್ ಇದೆ. ಬಟ್ ನನಗೇನೋ ಬ್ಲ್ಯಾಕ್ ಕಲರ್ ಬಳೆ ಹಾಕೋಬೇಕು ಅಂತ ಅನಿಸ್ತಾ ಇದೆ. ಆ್ಯಂಡ್ ಆ ಬಳೆ ನನಗೆ ಸ್ವಲ್ಪ ಪುಟ್ಟದು ಅನಿಸ್ತಾ ಇದೆ. ಮೀನ್ಸ್ ಚಿಕ್ಕದು ಅನಿಸ್ತಾ ಇದೆ. ಲೆಫ್ಟಿಗೆ ಹೋಗುತ್ತೆ, ರೈಟಿಗೆ ಹೋಗ್ತಾ ಇಲ್ಲ. ಸೊ ಹಾಕ್ಕೊಂಡ್ರೆ ಫುಲ್ ಲೆಫ್ಟಿಗೆ ಹಾಕೊಬೇಕು. ಸೊ ಅದಕ್ಕೆ ನಾನು ಈ ಸಲ ಎರಡೂ ಕೈಗೆ ಫುಲ್ ಬ್ಯಾಂಗಲ್ ಹಾಕೊಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಆ ವ್ಲಾಗ್ನು ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.